ಇದು ಕೇವಲ ಕ್ರಿಕೆಟ್ ಪಂದ್ಯಾವಳಿಯಲ್ಲ, ಎರಡು ತಲೆಮಾರುಗಳ ನಡುವಿನ ರಣರೋಚಕ ಕೌತುಕದ ಯುದ್ಧ. 2016ರಲ್ಲಿ ವಿರಾಟ್ ಕೊಹ್ಲಿ 4 ಶತಕ ಸೇರಿದಂತೆ 973 ರನ್ ಅನ್ನ ಚಚ್ಚಿ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಅಜೇಯ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಕಳೆದ ವರ್ಷ 2025ರಲ್ಲಿ ಆರ್ಸಿಬಿ ತನ್ನ ಮೊದಲ ಟ್ರೋಫಿ ಗೆದ್ದಿರಬಹುದು. ಆದ್ರೆ ಕೊಹ್ಲಿಯ 2016ರ ಆ ಕಿರೀಟ ಇಂದಿಗೂ ಸರ್ವಕಾಲಿಕ ಶ್ರೇಷ್ಠವಾಗಿ ಉಳಿದಿದೆ. ಆದ್ರೆ ಈಗ ನಡೀತಾ ಇರುವ IPL 2026ರ ಅಂತಿಮ ಘಟ್ಟದಲ್ಲಿ ಕೊಹ್ಲಿಯ ಅದೇ ಕಿರೀಟಕ್ಕೆ ಕಂಟಕ ಎದುರಾಗಿದೆ. ಅದು ಖುದ್ದು ಕೊಹ್ಲಿಯ ಕಣ್ಣೆದುರೇ ಆ ಕಿರೀಟ ಧೂಳೀಪಟವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಅಖಾಡಕ್ಕಿಳಿದಿರುವಂತಹ 15 ವರ್ಷದ ದೈತ್ಯ ಪ್ರತಿಭೆ ವೈಭವ್ ಸೂರ್ಯವಂಶಿ ಸದ್ಯ ಜಾಗತಿಕ ಕ್ರಿಕೆಟ್ ಲೋಕವನ್ನ ದಿಗ್ಭ್ರಮೆಗೊಳಿಸಿದ್ದಾನೆ. ಬುಧವಾರ ನಡೆದ ಎಲಿಮಿನೇಟರ್ ಎಂಬ ಮಹಾಯುದ್ಧದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಬೌಲರ್ಗಳನ್ನ ಮನಬಂದಂತೆ ನುಚ್ಚುನೂರು ಮಾಡಿದ ಈತ ಕೇವಲ 23 ಎಸೆತಗಳಲ್ಲಿ 97 ರನ್ ಸಿಡಿಸಿ ಹೈದರಾಬಾದ್ ಕೋಟೆಯನ್ನ ಧ್ವಂಸಗೊಳಿಸಿದ್ದಾನೆ. ಈ ಆಲ್ಫಾ ಇನ್ನಿಂಗ್ಸ್ ನೆರವಿನಿಂದ ಕೇವಲ ತನ್ನ 2ನೇ ಸೀಸನ್ ನಲ್ಲಿಯೇ ವೈಭವ್ ಭರ್ಜರಿ 680 ರನ್ ಕೊಳ್ಳೆ ಹೊಡೆದಿದ್ದು ಸರ್ವಕಾಲಿಕ ಶ್ರೇಷ್ಠರ ಪಟ್ಟಿಗೆ ಲಗ್ಗೆ ಇಟ್ಟಿದ್ದಾನೆ. ವಿರಾಟ್ ಕೊಹ್ಲಿಯ 973 ರನ್ಗಳ ದಾಖಲೆಯನ್ನ ಮುರಿಯಲು ರಾಜಸ್ಥಾನ್ ತಂಡಕ್ಕೆ ಇನ್ನು ಗರಿಷ್ಠ 2 ಪಂದ್ಯಗಳು ಮಾತ್ರ ಬಾಕಿ ಇರೋದ್ರಿಂದ ರನ್ಗಳ ಲೆಕ್ಕಾಚಾರದಲ್ಲಿ ಅದು ಅಸಾಧ್ಯ ಆಗಬಹುದು. ಆದ್ರೆ ವೈಭವ್ ಸೂರ್ಯವಂಶಿ ಸೃಷ್ಟಿಸ್ತಾ ಇರುವ ಇಂಪ್ಯಾಕ್ಟ್ ಕೊಹ್ಲಿಗಿಂತಲೂ ಭೀಕರ ಆಗಿದೆ. ಪ್ರಸಕ್ತ ಸೀಸನ್ ನಲ್ಲಿ ಆತನ ಸ್ಟ್ರೈಕ್ ರೇಟ್ ನಂಬಲು ಸಾಧ್ಯವಾದ 242.85 ರಷ್ಟಿದೆ. IPL ಇತಿಹಾಸದಲ್ಲೇ ಕನಿಷ್ಠ 100 ರನ್ ಗಳಿಸಿದ ಯಾವೊಬ್ಬ ಬ್ಯಾಟರ್ ಕೂಡ 240+ ಸ್ಟ್ರೈಕ್ ರೇಟ್ ಹೊಂದಿಲ್ಲ. ಇಂತಹದ್ರಲ್ಲಿ ಜಗತ್ತಿನ ನಂಬರ್ 1 ಬೌಲರ್ಗಳಾದ ಜಸ್ಪ್ರೀತ್ ಬುಮ್ರಾ, ಮಿಚೆಲ್ ಸ್ಟಾರ್ಕ್ ಮತ್ತು ಪ್ಯಾಟ್ ಕಮಿನ್ಸ್ ಎದುರಿಸಿದ ಮೊದಲ ಎಸೆತಗಳನ್ನೇ ಸಿಕ್ಸರ್ಗೆ ಅಟ್ಟಿದ ಈ 15ರ ಹರೆಯದ ಯೋಧನ ಧೈರ್ಯಕ್ಕೆ ಕ್ರಿಕೆಟ್ ಜಗತ್ತು ತಲೆಬಾಗಿದೆ. 2008ರ ಉದ್ಘಾಟನಾ ಆವೃತ್ತಿಯ ನಂತರ ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತೊಮ್ಮೆ IPL ಕಿರೀಟ ಮುಡಿಯಲು ಕಾತರಿಸ್ತಾ ಇದೆ. ಈ ಪುನರುತ್ಥಾನದ ಹಿಂದಿನ ಏಕೈಕ ಚಾಲನಾ ಶಕ್ತಿ ವೈಭವ್ ಸೂರ್ಯವಂಶಿ. ಸದ್ಯ ಆಟಗಾರರ ಮೌಲ್ಯದ ಪಟ್ಟಿಯಲ್ಲಿ ಈತ ಅಗ್ರಸ್ಥಾನದಲ್ಲಿದ್ದು ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ಆಟಗಾರನಾಗಿದ್ದಾನೆ. ರಾಜಸ್ಥಾನ್ ರಾಯಲ್ಸ್ ತಂಡ ಚಾಂಪಿಯನ್ ಪಟ್ಟಕ್ಕೇರಬೇಕಾದ್ರೆ ಅಂತಿಮ ಮಹಾಯುದ್ಧದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಅದರ ಸೇನಾಧಿಪತಿ ವಿರಾಟ್ ಕೊಹ್ಲಿಯನ್ನ ಸೋಲಿಸಬೇಕಾಗಿದೆ. ಒಂದು ವೇಳೆ ಮುಂದಿನ 2 ಪಂದ್ಯಗಳಲ್ಲೂ ವೈಭವ್ ಇದೇ ರೀತಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿ ರಾಜಸ್ಥಾನಕ್ಕೆ ಟ್ರೋಫಿ ತಂದುಕೊಟ್ರೆ ಕೊಹ್ಲಿಯ 2016ರ ಸೀಸನ್ಗಿಂತಲೂ ವೈಭವ್ನ ಈ 2026ರ ಸೀಸನ್ IPL ಇತಿಹಾಸದಲ್ಲೇ ಸರ್ವಕಾಲಿಕ ಶ್ರೇಷ್ಠ ವೈಯಕ್ತಿಕ ಸೀಸನ್ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದೆ.